ಹಲೋ. ಹಾಂ ಹೇಳಮ್ಮ. ಹಾಂ ರೆಡಿ ಆಗ್ತಿದ್ದೆ, ಈಗಲೇ ಹೊರಗಡೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ. ಈಗಲೇ ಎಲ್ಲ ಕೆಲಸ ಮುಗೀತು, ಇನ್ನು ತನು ಬೇರೆ ಸ್ಕೂಲ್ಗೆ ಹೋದ್ಲು ಇನ್ನು. ಹಾಂ ಹೌದು. ಏನು ನೀವು ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆಗೆ ಈಶಾ ಟೆಂಪಲ್ಗೆ ಹೋಗ್ತಾ ಇದ್ದೀರಾ? ಓಹೋ, ಮತ್ತು ನನಗೆ ಕರೆಯಲೇ ಇಲ್ಲ, ಫೋನು ಮಾಡಲಿಲ್ಲ, ಏನಿಲ್ಲ. ಹೌದು ಬಿಡ್ರಿ, ಮದುವೆ ಆದಮೇಲೆ ನೀವು ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ರ. ನನಗೆ ನೀವು ಮದುವೆ ಮಾಡಿದ್ಮೇಲೆ ನೀವು ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ರ. ಅವನು ಮದುವೆ ಆದಮೇಲೆ ಇನ್ನೂ ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದಾನೆ. ಹೊಸ ಸೊಸೆ ಬಂದವಲ್ಲ ನಿನಗೀಗ, ಅದಕ್ಕೆ ನಾನು ಎಲ್ಲಿ ನೆನ್ಪಿಡ್ತೀನಿ ನಾನು ನಿನಗಿನ್ನ. ಹೌದು. ಅವನೊಂದ್ಸಲಿ ಆದರೂ ಫೋನ್ ಮಾಡ್ತಾನ, ಹೇಗಿದೆಯಾ ಏನು, ನನ್ನ ತಂಗಿ ಹೇಗಿದ್ದಾಳೆ ಅಂತೇನಾದರೂ. ಅಷ್ಟೇ ಬಿಡ್ರಿ, ನೀವು ತುಂಬ ಚೇಂಜ್ ಆಗೋಗ್ಬಿಟ್ಟಿದ್ದೀರ. ಗೊತ್ತಾಗ್ತಾ ಇದೆ ನನಗೆ. ಪ್ರತಿಯೊಂದು ಹಬ್ಬಕ್ಕೆ ನಾನೇ ನಿಮಗೆ ಫೋನ್ ಮಾಡ್ತಾ ಇರಬೇಕು, ಕರಿತೀರಾ ಇಲ್ವಾ ಅಂತೇಳಿ. ಕರಿತೀರಾ? ಯಾವಾಗಾದರೂ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀರಾ, ಇನ್ನು ಆಗೋಯ್ತು ಮುಗೀತು ಬಿಡು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಪ್ರತಿ ಸಾರಿ ನಾನೇ ಫೋನ್ ಮಾಡಬೇಕು, ಪ್ರತಿ ಹಬ್ಬಕ್ಕೆ ಕೂಡ. ಅದೇನು ಹೇಳಬೇಡ ಬಿಡು ನನಗಿವಾಗ. ನಾನು ಏನು ಹೇಳಬೇಡ ನನಗೆ. ಒಂದು ನಿಮಿಷ ಫೋನ್ ಬರ್ತಿದೆ. ಅವನೇ ಮಾಡಿದ್ದಾನಮ್ಮ. ಇರೋ ನಿಮಿಷ. ಹಲೋ ಅಣ್ಣ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ. ಅದಕ್ಕೆ ಹೇಗಿದ್ದಾರೆ? ಸರಿ ಅಣ್ಣ, ಹಬ್ಬಕ್ಕ? ಸರಿ ಬರ್ತೀನಿ ಅಣ್ಣ, ಸರಿ ಬರ್ತೀನಿ. ಸರಿ ಬಾಯ್ ಅಣ್ಣ. ನಮ್ಮಣ್ಣ ಎಷ್ಟು ಒಳ್ಳೆಯವನು, ನಾನೇ ಸುಮ್ಮನೆ ಅವನ ಮೇಲೆ ಅಪಾರ್ಥ ಮಾಡ್ಕೊಂಬಿಟ್ಟೆ.